ಅನೇಕ ಹಿರಿಯರ ನೇತೃತ್ವದಲ್ಲಿ ಆಗಿ ಅದನ್ನು ನಾನು ಹೆಸರು ಉಲ್ಲೇಖ ಮಾಡ್ಲಿಕ್ಕೆ ಹೋಗುದಿಲ್ಲ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಉಭಯ ಜಿಲ್ಲೆಗಳಲ್ಲಿ ಇರತಕ್ಕಂಥ ಅನೇಕ ನಾಯಕರ ಒಂದು ಸಹಜವಾದಂತಹ ಕೊಡುಗೆ ಇದೆ. ಅದನ್ನು ನೆನಪಿಸಿಕೊಳ್ತಾ ಮತ್ತು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತದಾರ ಸಹಕಾರಿ ಮಹಾಮಂಡಲದ ಒಂದು ಸ್ಥಳಾಂತರದ ಕಟ್ಟಡ ಉದ್ಘಾಟನೆ ಆಗಿದೆ. ನಾನು ಹೆಚ್ಚು ಅದರ ಬಗ್ಗೆ ಉಲ್ಲೇಖ ಮಾಡಲಿಕ್ಕಿಲ್ಲ, ಪ್ರಾಸ್ತಾವಿಕ ಮಾತುಗಳೆಲ್ಲ ಹೇಳ್ತಾರೆ. ಆದರೂ ಕೂಡ ನಮ್ಮೆಲ್ಲರ ಸಹಕಾರದಿಂದ ಹಿರಿಯರ ಅಪೇಕ್ಷೆಗಳನ್ನು ಕೂಡ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡುವ ಮುಖಾಂತರ ಸಂಘಟನೆ ಮತ್ತು ಮೂರ್ತದಾರಿಕೆ ಮತ್ತು ಆರ್ಥಿಕ ವ್ಯವಸ್ಥೆಗೆ ಈ ಜಿಲ್ಲೆಯಲ್ಲಿ ಒಂದು ವಿನೂತನವಾದಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ಈ ಸಮಾರಂಭದ ವೇದಿಕೆ ಅತ್ಯಂತ ಗೌರವಿತವಾಗಿ ಇರುತ್ತೆ ಅನ್ನುವಂತ ನನ್ನ ಕಲ್ಪನೆ ಇದೆ. ನಾರಾಯಣ ಗುರುಗಳ ತತ್ವ, ಕೋಟಿ ಚೆನ್ನರ ಆಶೀರ್ವಾದ, ಹಾಗೇನೆ ಬೈರಗಳ ಆಶೀರ್ವಾದ, ಸ್ಥಳೀಯ ಸಾನ್ನಿಧ್ಯ ದೇವರ ಆಶೀರ್ವಾದದ ಮುಖಾಂತರ ಈ ಸಂಘಟನೆಯನ್ನ ಉತ್ತುಂಗಕ್ಕೆ ಕೊಂಡು ಹೋಗಬೇಕು, ಈ ಜಿಲ್ಲೆಯಲ್ಲಿ 100 ಬ್ರಾಂಚ್ಗಳನ್ನು ಮಾಡಬೇಕು ಅನ್ನೋ ಅಪೇಕ್ಷೆ ಇರುವಂತದ್ದು ನಮ್ಮ ಸನ್ಮಾನ್ಯ ಅಧ್ಯಕ್ಷರಿಗೆ. ಅದಕ್ಕೋಸ್ಕರ ನಮ್ಮ ಕಚೇರಿಯನ್ನು ಗಟ್ಟಿ ಮಾಡಿಕೊಂಡು ಇಡೀ ಜಿಲ್ಲೆಯ ತಾಲೂಕು ಕಚೇರಿ ಕೇಂದ್ರಗಳಲ್ಲಿ ಕೂಡ ಇನ್ನಷ್ಟು ಬ್ರಾಂಚ್ಗಳು ಮಾಡಬೇಕು ಅನ್ನೋ ಉದ್ದೇಶದೊಂದಿಗೆ ಈಗಾಗಲೇ 31 ಶಾಖೆಗಳಿದೆ. ಇನ್ನಷ್ಟು ಶಾಖೆಗಳ ಮುಖಾಂತರ 100ರ ಗಟ್ಟಿಯಾಡಬೇಕು ಅನ್ನೋ ಅಪೇಕ್ಷೆಗಳಿರುವುದರಿಂದ ಅದನ್ನ ಪೂರೈಸಲಿಕ್ಕೆ ಒಂದು ರೀತಿಯ ಆರಂಭದ ದಿನಗಳಿಗೆ ಆಗುವುದು ಅನ್ನೋ ಉಲ್ಲೇಖದೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ನಮ್ಮ ಕಾರ್ಯಕ್ರಮವನ್ನ ನೂತನ ಕೇಂದ್ರ ಕಚೇರಿಯಾಗಿ ತಾನೇನು ಮಾಡಬೇಕು ಅನ್ನೋದನ್ನ 10 ಕಾರ್ಯಗತಗೊಳಿಸುವಂತ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡವರು, ಉದ್ಯಮಿಗಳಾಗಿದ್ದುಕೊಂಡು ಸಮಾಜ ಮೊದಲು ಅನ್ನುವಂತ ರೀತಿಯಲ್ಲಿ ನನ್ನ ಕ್ಷೇತ್ರದ ಪ್ರೀತಿ ಗಳಿಸಿದವರು ಸನ್ಮಾನ್ಯ ರಾಜೇಶ್ ನಾಯ್ಕಗಳು, ಧಾರ್ಮಿಕ ವಿಚಾರ ಮಾಡಿರ್ತಕ್ಕಂಥ ಸನ್ಮಾನ್ಯ ರಾಜೇಶ್ ನಾಯ್ಕ ಉಳಿಪಾಡಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ಎದುಕೊಂಡು ಪಡೆದ ಪಿನ್ನ ಮಾತುಗಳ ಸಭೆಗಳಿಗೆ ಮತ್ತು ಉದ್ಘಾಟನಾ ಸಭೆಗಳಿಗೆ ಯಾವತ್ತೂ ತಪ್ಪಿಸದೆ ಬರಲ್ಲ. ಮಿತ್ರರೇ, ಸುಮಾರು 72 ವರ್ಷಗಳ ಹಿಂದೆ ಅಂದರೆ 53-47 ಇಸ್ವಿಯಲ್ಲಿ ಪ್ರಾರಂಭಗೊಂಡಂಥ ಒಂದು ಸಂಸ್ಥೆ ಇವತ್ತು ಬಾಡಿಗೆ ಕಟ್ಟಡದಲ್ಲಿ ಇದೆ ಅಂತ ಹೇಳಿಕ್ಕೆ ನಮಗೆ ಭಾಳ ಬೇಸರ ಆಗ್ತದೆ. ಇಷ್ಟು ವರ್ಷ ಸುದೀರ್ಘ ಸೇವೆಯನ್ನು ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಇದ್ದು ಒಂದು ಬಾಡಿಗೆ ಕಟ್ಟಡದಲ್ಲಿ ನಾವು ಇವತ್ತು ನಾನು ಅವ್ರಿಗೆ ಕೇಳಿ ಹಿಂದೆ ಕೂಡ ಅವರ ಕಟ್ಟಡ ಉದ್ಘಾಟನೆಗೆ ನಾನು ಬಂದಿದ್ದೆ. ಆದರೆ ನಾವು ಮೊದಲನೇದಾಗಿ ಮಾಡುವಂಥ ಕೆಲಸ, ನೀವು ಸ್ವಂತ ಕಟ್ಟಡವನ್ನು ಮಾಡಬೇಕು,
ನನ್ನಿಂದಾದ ಎಲ್ಲ ಸಹಾಯವನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಇದು ಒಂದು ಕಷ್ಟಜೀವಿಗಳ ಲಾಭ ಮಾಡುವ ಉದ್ದೇಶದಿಂದ ಪ್ರಾರಂಭವಾದಂಥ ಸಂಸ್ಥೆ ಅಲ್ಲ. ನಾನು ಚಿಕ್ಕವನಾಗಿದ್ದಾಗ ಶಾಲೆಗೆ ಹೋಗುವಾಗ ನೋಡ್ತಾ ಇದ್ದೆ, ತಾಳೆ ಬೆಲ್ಲ ತಯಾರಕರ ಸಹಕಾರ ಸಂಘಗಳು ಅಂತೇಳಿ ಭಾಳ ಇತ್ತು. ಆವಾಗ ನಮಗೆ ಮದ್ದು ಕೊಡಲಿಕ್ಕೆ ತಾಳೆ ಬೆಲ್ಲವನ್ನು ಉಪಯೋಗ ಮಾಡ್ತಿದ್ದೆ, ನೆನಪಿದೆ. ಈಗ ತಾಳೆ ಇಲ್ಲ, ಬೆಲ್ಲ ಇದೆ. ಆದರೆ ಇದರಲ್ಲಿರುವಂಥ ಕೆಲಸ ನಾವು ಸಮೀಪ ಪೂಜಾರಿಯವರಿಗೆ ನಾನು ಮೆಚ್ಚೇನೆ. ನಷ್ಟದಲ್ಲಿದ್ದಂಥ ಸಂಸ್ಥೆಯನ್ನು ಅವರು ಇವತ್ತು ಲಾಭಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ ಅವರಿಗೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇವೆ. ಏನೋ ನಾವು ಹೆಚ್ಚೇನು ಮಾತಾಡೋದಿಲ್ಲ, ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲರೂ ಬೆಳೀತಾ ಇದ್ದಾರೆ. ನಾನು ಕೊರಕ್ ಪೂಜಾರಿಯವರು ಭಾಳ ವರ್ಷದಿಂದ ನನಗೆ ಅವರ ಸಂಬಂಧದ ಕೋಟ. ಅವರು ಕೂಡ ಇಂಥದ್ದೇ ಒಂದು ಮೂರ್ತೆದಾರರ ಸಹಕಾರಿ ಸಂಘವನ್ನು ಉಡುಪಿಯಲ್ಲಿ ಅಂದರೆ ಕೋಟದಲ್ಲಿ ಸ್ಥಾಪಿಸಿ ಕಳೆದ ವರ್ಷ ತಾನೇ ಒಂದು ಹೊಸ ಕಟ್ಟಡಕ್ಕೆ ಹೋಗಿ ಒಳ್ಳೆಯ ಕಟ್ಟಡವನ್ನು ಕಟ್ಟಿದ್ದಾರೆ. ನಾನೇ ಉದ್ಘಾಟನೆಗೆ ಹೋಗಿದ್ದೆ. ನಾನು ಸಂಜೀವ್ ಪೂಜಾರಿಯವರಲ್ಲಿ ನಿಮ್ಮ ಸಮಾಜದವರಲ್ಲಿ ಮತ್ತು ಎಲ್ಲರಲ್ಲಿ ಹೇಳೋದಿಷ್ಟೇ, ಈ ಸಂಸ್ಥೆ ಒಂದು ಸ್ವಂತ ಕಟ್ಟಡಕ್ಕೆ ಹೋಗುವ ಹಾಗೆ ನಾವೆಲ್ಲರೂ ಪ್ರಯತ್ನ ಪಡಬೇಕು. ಹಾಗಾಗಿ ಈ ಮೂರ್ತೆದಾರರಿಗೆ ಒಂದು ಅವಕಾಶ, ನಾನು ಏನೋ ವಿನಯ್ ಪಾಟೀಲ್ ಮಾಡಿದರು, ಮತ್ತೊಂದು ಪಾಟೀಲ್ ಮಾಡಿದರು, ನಾನೇ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಕೆಟ್ಟದಿರ್ಬೋದು, ಒಳ್ಳೆಯದಿರ್ಬೋದು. ಒಳ್ಳೆಯದನ್ನು ಮಾತ್ರ ನಾವು ಸ್ವೀಕಾರ ಮಾಡುವಂಥದ್ದನ್ನು ನಾವು ಮಾಡಬೇಕಾಗಿದೆ. ಹೀಗಾಗಿ ನನಗೆ ಬಲಾಢ್ಯವಾಗಿ ಪ್ರಮಾಣ ಹತ್ರ ಯೋಗಿದ್ದಾರೆ. ಯಾಕೆಂದರೆ ಎಲ್ಲರ ಜೊತೆ ಅವರು ಇರೋ ಇವರು ಉದ್ಘಾಟನೆ ಇವತ್ತು ನಾವು ಮೇಲೆ ದೀಪ ಹೊತ್ತಿದ್ದೇವೆ, ಕೆಳಗೆ ದೀಪ ಹೊತ್ತಿದ್ದೇವೆ. ನಾನು ರಮಾನಾಥ್ರವರು, ರಾಜೇಶ್ ನಾಯ್ಕರವರು 3 ಜನ ಒಟ್ಟಿಗೆ ದೀಪವನ್ನು ಹೊಚ್ಚಿ ಒಟ್ಟಿಗೆ ಉದ್ಘಾಟನೆಯನ್ನು ಮಾಡಿದ್ವಿ. ಅದರಲ್ಲಿ ಒಂದು ವಿಶೇಷ ಇದೆ. ರಮಾನಾಥ್ರೇ ಆರ್, ರಾಜೇಶ್ ನಾಯ್ಕ ಆರ್, ರಾಜೇಶ್ ಕುಮಾರ್ ಆರ್, 3 ಆರುಗಳು ಸೇರಿ ಇವತ್ತು ಈ ದೀಪವನ್ನು ಹೊಚ್ಚಿದ್ರಿಂದ ಇವರು ನಿಮಗೆ ಬೆನ್ನೆಲುಬಾಗಿ ರಮಾನಾಥ್ರ ಇರೋದರಿಂದ ಖಂಡಿತವಾಗಿಯೂ ನೀವು ಆದಷ್ಟು ಬೇಗನೆ ಸ್ವಂತ ಕಟ್ಟಡ ಜಾಗ ಗೌರ್ಮೆಂಟಿಂದ ಅವ್ರು ಮನಸ್ಸು ಮಾಡಿದರೆ ದೊಡ್ಡ ವಿಷಯ ಅಲ್ಲ, ಅವ್ರದ್ದೇ ಸರ್ಕಾರ ಇದೆ, ಇದೊಂದು ದೊಡ್ಡ ವಿಷಯ ಅಲ್ಲ. ಕಟ್ಟಡಕ್ಕೆ ದುಡ್ಡು ಆಗಬೇಕು, ಅದು ನಾವೆಲ್ಲರೂ ಒಟ್ಟಾಗಿ ಮಾಡಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಈ ಸಂಸ್ಥೆ ಬೆಳೀಲಿ. ಈಗಾಗಲೇ 13 ಲಕ್ಷ ಲಾಭಕ್ಕೆ ಬಂದಿದೆ. ನಷ್ಟದಲ್ಲಿದ್ದದನ್ನು ನಾವು ಮೆಚ್ಚಬೇಕು. ಎಷ್ಟು ಡೆಪಾಸಿಟ್ ಇದೆ, ಎಷ್ಟು ವ್ಯವಹಾರ ಮಾಡಿದೆ ಅದು ಮುಖ್ಯ ಅಲ್ಲ, ನಾವು ಯಾರಿಗೆ ಸಹಾಯ ಮಾಡಿದ್ದೇವೆ ಅದು ಮುಖ್ಯ. ಹಾಗಾಗಿ ಇದು ಬೆಳೆಯುವಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟಿಗೆ ಮಾಡುವ ಅಂತ ಹೇಳ್ಕೊಂಡು ಇವತ್ತು ನಿಮ್ಮ ಏನು ಬಾಡಿಗೆ ಕಟ್ಟಡದಲ್ಲಿ ಪ್ರಾರಂಭಗೊಂಡಂಥ ನಿಮ್ಮ ಈ ಏನು ಕೇಂದ್ರ ಕಚೇರಿಗೆ 2 ಲಕ್ಷ ರೂಪಾಯಿ ಏನು ಫರ್ನಿಚರಿಗೆ ಕೊಡ್ತೇನೆ ಅಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈಲಿಂದ ಬಹುಶಃ ಈ ಸಂದರ್ಭಗಳು ಈ ಒಂದು ಕೇಂದ್ರ ಕಚೇರಿದ ಸ್ಥಳಾಂತರವಾಗಿದೆ. ಈ ಒಂದು ಕಚೇರಿ ಉದ್ಘಾಟನೆಯಲ್ಲಿ ತುಂಬ ಸಂದರ್ಭಗಳು ಮತ್ತು ಮಾತ ಹಾಜರಿಲ್ಲ. ವರದಿಗೆ ಬಹಳ ವಿಸ್ತಾರವಾದ ಅನೇಕ ವಿಚಾರಗಳು ಬಹುಶಃ ವಿಜಯ್ ಕುಮಾರ್ ಪ್ರಸ್ತಾಪ ಮಾಡ್ತಾರೆ. ಈ ಜಿಲ್ಲೆಗೆ ಮೂರ್ತಿದಾರಿಕೆ ಕಸು ಮಾತಿನ ಜನಪದ ಮಲ್ಲ ತಗ್ಗಿಸುವಂಥ ಕಾಲ ಅಂದರೆ ಸಮಾಜ ಬಹುಶಃ ತುಲಕಸು ಬಾಧೆಯನ್ನು ಮತ್ತು ಕಾಲಕ್ಕೆ ತಾರಿ ಮುತ್ತರದ
ಐನ ಕಲಿ ಬಿರ್ತದೆ ಉಪಯೋಗ ಕೊಡಾಯಿನಾಥ ಕಲಿನ ಸ್ವಂತ ಒಂದು ಮಾರಾಟ ಮಾಡ್ತದೆ ಬೆಲ್ಲನ್ನ ಮಲ್ತೊಂದು ಬಹುಶಃ ಆ ಕಾಲಡು ಅನಾಜಿತ ಕಾಲಡು ಒಂದು ನಮ್ಮ ಗ್ರಾಮೀಣ ಭಾಗಗಳು ಒಂದು ಮಲ್ಲ ರೀತಿಯ ಚಟುವಟಿಕೆ ಒಂದು ಕಾಲ ಇತ್ತು ವರದಿ ವಾಚನ ಪಡಲಿಕ್ಕೇ ವೀರೇಂದ್ರ ಪಾಟೀಲ್ ರಾಜ್ಯದ ಮುಖ್ಯಮಂತ್ರಿ ಆಗಿನ ಕಾಲಡು ಗುಲ್ಬಾಟಿತವಾದ ಶಾಸಕರನ್ನ ಊರ್ದ ಮಾತ್ರ ಒಟ್ಟು ಸೇರಿದು ವಿರುದ್ಧ ಒಂದು ಪ್ರತಿರೋಧ ವ್ಯಕ್ತ ಆಗಿನ ಕಾಲ ನೆಂಕೆಲ್ಲ ಒಟ್ಟಿಗೆ ನೆಕ್ಕೆ ಪ್ರತಿಭಟನೆಗಳು ನೆನಪು ಹೆಂಗಿಟ್ಟು ಎನ್ನ ಜವನಕ್ಕೆ ಕಾಲ ಕೆಲವು ಜನ ಹೊಸ ಜನಗಳು ಗೊತ್ತಿಪ್ಪ ನಾನು ಪಿರಾಟದಕ್ಕಲೇ ಗೊತ್ತುಂಡು ಬಂದ ಪಾತ್ರವನ್ನು ಕೂಡ ಯಾನು ಈ ಸಂದರ್ಭದಲ್ಲಿ ಅಪೇಕ್ಷೆ ಆಗ್ತೀನಿ ಅಂದು ಆಯ್ತ ಹೋರಾಟದ ಫಲಶ್ರುತಿ ಬಹುಶಃ ಐದು ಬೊಕ್ಕ ಬಂಗಾರಪ್ಪನ ಕಾಲಡು ಈ ಒಂದು ಹುಟ್ಟಿದ್ದಾರೆ ಕಸಬು ಮಲ್ಪನ ವಿಚಾರ ಒಂದು ರೀತಿಯ ಸೌಮ್ಯ ಧೋರಣೆ ಬರ್ತಿತ್ತು ನನ್ನ ಸಮಸ್ಯೆಗಳು ಸುಮಾರಿತ್ತು ನಮ್ಮ ಜಿಲ್ಲೆ ಉಭಯ ಜಿಲ್ಲೆ ಬೆಲ್ಲದ ಸೊಸೈಟಿಯಿಂದ ಮಾಡೋಯ್ತ ಬೆಲ್ಲದ ಸೊಸೈಟಿ ಈ ಬಾಡುಗಳು ನಾರಾಯಣರು ಆ ಬಾಡು ಸದಾನಂದ ಬಹುಶಃ ಎಂಕ್ಲಿಗೆ ನೆನಪಿನ ದಿನ ಎಂಕ್ಲಿಗೆ MLA ಆದ ಬಹುಶಃ ಒಂದು ಸಂದರ್ಭ ನಿಂಗೆ ಬಾರಿ ಮುಟ್ಟದ ಒಂದು ವ್ಯಕ್ತಿ ಆತನ ಅವಕಾಶದಿಂದ ಪಾಲ್ಗೆ ಬರ್ತದೆ ಅಬಕಾರಿ ಮಂತ್ರಿ ಒಂದು ಅಬಕಾರಿ ಜಾಸ್ತಿ ಸೇರಿದಂತೆ ಒಂದು ಅಮಲದ ಸೊತ್ತು ಬಂದ ವಿಚಾರ ಆ ಸೊತ್ತದ ವಿಚಾರ ಬಂದಾಗ ಬಹುಶಃ ಬೇರೆ ಸಂದರ್ಭಗಳು ಸಾಯಮಾತ್ನ ಕಾಲಡು ಎಂಕ್ಲ ಒಂದು ಎಲ್ಲಿಯ ಸಾಯಮಾತ್ನ ಅವಕಾಶದಿಂದ ಪಾಲಿಗೆ ಬರ್ತದೆ ವೀರಪ್ಪ ಮೊಯ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದ ಕಾಲಡು ಲೀಟರ್ ಫೀ ಮನ್ನಾ ಬಂದಲ್ಲಿ ಒಂದು ಬೇಡಿಕೆ ಇತ್ತು ಲೀಟರ್ ಫೀ ಮನ್ನಾ ಅವರಲ್ಲಿ ಬಹುಶಃ ಅವಾಗ ಸದಾನಂದೆಲ್ಲ ಆ ಭಾಗಗಳು ಇರ್ತದೆ ಬೇತೆ ಪ್ರಮುಖರನ್ನಾಗಿ ಮಾತ್ರ ಸೇರೊಂದು ಲೀಟರ್ ಅವರು ಎಂಗ್ಲಿನ ಗಣೇಶ ನಾಮೆ ನಾರಾಯಣ ಪೂಜಾರಲ್ಲಿ ಎನ್ನ ಬಾರಿ ಮುಟ್ಟದ ಜನ ಆದಿತ್ಯರು ಒಂದು ಸಂದರ್ಭ ಗುರುಕುರು ಬಹುಶಃ ನಿರಂತರವಾದ ಏನು ಮಾಡುತ್ತಾರೆ ನೀವು ಲೀಟರ್ ಮನ್ನಾ ಬಹುಶಃ ಎಂಕಲೆ ಒಂದತ್ತು ರಡ್ಡು ಸರ್ತಿ ಬಹುಶಃ SM ಕೃಷ್ಣ ಕಾಲಡು ವೀರಪ್ಪ ಕಾಲಡು ಲೀಟರ್ ಫ್ರೀ ಮನ್ನಾ ಮಾಡ್ಕೊಂಡು ಅವಕಾಶ ಎಲ್ಲ ಪಾಲ್ಗೊಳ್ತೀನಿ ನಾನು ಸಹಾಯ ಮಾಡ್ತಾ ಬಂದು ಇಂಟು ತಿಕ್ಕದ ಅವಕಾಶ ಸಂದರ್ಭ ಸಹಾಯ ಮಾಡ್ಬಿಡ ಎನ್ನ ಇಂಟು ತಿಕ್ಕ ಅವಕಾಶ ಬಹುಶಃ ಎಂಕಲೆ ಈ ಸಂದರ್ಭಗಳು ಐನು ಮಾತ್ರ ಪಾತ್ರನ ವಿಚಾರ ಅನ್ನೊಂದಲ್ಲ ವರ್ತಮಾನ ಸಂದರ್ಭಗಳು ನಮ್ಮ ದಾನೆ ಮಲ್ಕೊಡು ಬಂದೇನು ಆಲೋಚನೆ ಮಾಡಿ ನಾವು ಭಾಳ ಅಗತ್ಯ ನಮ್ಮ ಹೊಸ ಸಮಾಜದ ವ್ಯಕ್ತಿ ಆದಿತ್ತೊಂದು ವರ್ತಮಾನ ಸಂದರ್ಭದ ಸಾಮಾಜಿಕ ಸ್ಥಿತಿಗತಿನ ಅರ್ಥ ಮಾಡಿಕೊಂಡು ತಮ್ಮ ಹೆಜ್ಜೆಗೆ ಆ ಪದ್ಯನ ದಿಯೋಡುವನ್ನು ವಿಚಾರ ಮಾಡ್ಕೊಂಡು ಕೊನಗ ಇತಿಹಾಸವನ್ನು ಮರಕಡಲಿಗೆ ಇತಿಹಾಸ ಒಂದು ಇತಿಹಾಸ ಬಹುಶಃ ಅನಾದಿದ ಕಾಲ ಕುಲಕಸುಬು ಮೂರ್ತಗಾರಿಕೆ ಅಂದಲ್ಲ ಈ ಜಿಲ್ಲೆಡು ಮಲ್ಲ ರೈತರನ್ನಾಗೆಲ್ಲ ಈ ಸಮಾಜ ಸೇರಿನಾಗಿರ್ತದೆ ಗೇಣಿದಾರಿ ವ್ಯವಸ್ಥೆ ಇಟ್ಟನಾಗ ಒಂದು ಗೇಣಿದಾರಿಕೆ ವ್ಯವಸ್ಥೆ ಮಲ್ಲ ಗೇಂಚಿ ಬಿತ್ತಾಗ ಇರುವಂಡ ಅವು ಈ ಸಮುದಾಯಕ್ಕೆ ಸೇರಿನಾಗ ಮಲ್ಲ ಗೇಂಚಿದ್ದಾರೆ ಎಕರೆಗಟ್ಟಲೆ ಗೇಣಿದಾರ ಬಹುಶಃ ಕೆಲವು ಸರ್ಕಾರದ ಕಾರ್ಯಕ್ರಮದ ಮೂಲಕ ಆಗ್ಲಿ ಸ್ವತಂತ್ರ ಆಗಿದ್ದವರ ಆ ಗೇಣಿದಾರಿಕೆ ಉಂಟುನಿರ್ಬೇಕ ಈ ಸಮಾಜವು ಸಾಮಾಜಿಕ ಬದಲಾವಣೆ ಮಲ್ಲ ಶಕ್ತಿ ಒಂದು ಕೆಲಸ ಅಂದ್ರೆ ಇಟ್ಟು ಮಲ್ಲ ಪ್ರಯೋಜನ ಆಯ್ತು ಸಮುದಾಯ ಈ ಒಂದು ಮೂರ್ತದಾರಿ ಕಸುಬ ಸಮುದಾಯ ಪಂಪನೆಯನ್ನು ಖಂಡಿತವಾದ ಉಪ್ಪಡ ಬಹುಶಃ ಈ ಉಭಯ ಜಿಲ್ಲೆ ಮಲ್ಲ ಗೇಣಿದಾರನ ಕೈ ಇರ್ತಾರೆ ಬಂದ ಅವು ಈ ಸಮುದಾಯಕ್ಕೆ ಸೇರಿನ ಈ ಕಸುಬ ಸಮುದಾಯಕ್ಕೆ ಈ ಭೂವಸ್ತೆ ಕಾರಣ ಮಲ್ಲ ಲಾಭ ಏರು ಕಾರಣ ಬಂದ ಅವಳ ಮಲ್ಲ ಸಮುದಾಯವಾಯಿನ ಗೇಣಿದಾರ ಕಸುಬ ಜನಪ್ರಿಯ
ಐನು ಏನು ಮರಪಡ ಸಾಧ್ಯ ಅವು ಸಾಮಾಜಿಕ ನ್ಯಾಯದ ವಂಚಿತರಾಯನ ಇಂಥ ವರ್ತಮಾನ ಸಂದರ್ಭಗಳು ನಮ್ಮ ಬೇತೆ ಬೇತೆ ರೀತಿಯ ಪಾತ್ರಗಳು ಆಡ ಪುರಾಣ ಕಾಲಡು ನಮ್ಮ ಅಮ್ಮನ ಕಾಲ ಇಜ್ಜೆತ್ತನು ಅಜ್ಜನ ಕಾಲ ಇಜ್ಜೆತ್ತನು ಪಿಜ್ಜನ ಕಾಲ ಇಜ್ಜೆತ್ತನು ಅಪ್ಪಾಗ ಸಮಾಜ ಇಜ್ಜೆತ್ತು ಸಾಮಾಜಿಕ ವ್ಯವಸ್ಥೆ ಇಜ್ಜೆತ್ತನು ಅಪ್ಪ ಅಸಮಾನತೆ ಮಾತಾಡಿತ್ತನು ನಮ್ಮ ಕಷ್ಟ ಇತ್ತನ್ನು ಬಂದನು ಒಂದು ಚೂರು ನೆನವರಿಕೆ ಮಾಡ್ಕೊಳ್ಳೋ ಅಗತ್ಯ ದಯಮಾಡ ಇಲ್ಲಿಂದ ಜವನೇರ ದುಂಬರೇನು ಪಗರ ಅಕ್ಕಡೆಗೆಲ್ಲ ಒಂದು ನಾಲ್ಕು ವಿಷಯ ಎಂಕ್ಲಿಗೆ ಪಂಡ ಎಂಕ್ಲು ತಪ್ಪಾತು ನಿಖಿಲ್ ಐನು ಪಂಡಂಡ ಐಕ್ ಒಂದು ಅರ್ಥ ಬರ್ತದೆ ದಯಮಾಡ ಕಷ್ಟ ನಮ್ಮ ತೆರೆಯೋಣ ಹೆಚ್ಚು ದುಂಬು ಸಾಧ್ಯ ಬಂದು ಕೂಟ ಒಂದು ವಿಚಾರ ಏಪ ಸಿದ್ದರಾಮಯ್ಯ ಪಾತ್ರವನ್ನು ಹಿಂದುಳಿದ ಸಮಾಜಗಳು ಸೇರಿದಂತಿನ ದುರ್ಬಲ ವರ್ಗದಲ್ಲಿ ಇತಿಹಾಸ ತಿನ್ನ ಮಾತ್ರ ದುಂಬುವರ ತಂದೆ ಇತಿಹಾಸ ಗೊತ್ತಿದ್ದ ದುಂಬುವರ ಕಷ್ಟ ಒಂದು ಪಾತ್ರ ಮಾಡಿರ್ತಾರೆ ಅವರು ಹಿಂದುಳಿದ ವರ್ಗಗಳು ಸೇರಿದಂಗೆ ಬಹುಶಃ ಕಷ್ಟದ ದಿನಕ್ಕೂ ನಮ್ಮ ನೆನಪು ಬಂದು ನಾವು ಅಗತ್ಯ ಉಂಟು ಬಹುಶಃ ನೆಕ್ಕೆ ಈ ಸಹಕಾರಿ ಸಂಘವು ಸಂಬಂಧ ಇದ್ದಿದ್ದಾಗ ಐನ ಒಂದಿ ಶಬ್ದದಲ್ಲಿ ಹೊರಡಾಪು ಅಗತ್ಯ ಉಂಟು ಬಂದ ದೃಷ್ಟಿಗೆ ಈ ಪಾತ್ರ ಏನು ಬಂದರೆ ಅಪೇಕ್ಷೆ ಮಲ್ಕೊಂಡು ಬಂದ್ಬಿಡೋ ಪಾತ್ರನ್ನು ಕೂಡ ಈ ಸಂದರ್ಭ ಬಂದರೆ ಅಪೇಕ್ಷೆ ಮಾಡ್ತೀನಿ ಇಂಚನೆ ಈ ಮೂರ್ತದಾರೆ ಕಸು ಮಾಲ್ಪನಾಗ್ಲಿ ಒಂದು ಸರಿಯಾದ ವ್ಯವಸ್ಥೆ ಆಗೋದನ್ನ ಒಂದು ಪ್ರಯತ್ನ ನಿರಂತರವಾದ ಪ್ರಕಾರಗಳು ಬಹುಶಃ ಈ ಒಂದು ಕಾಲಘಟ್ಟಲ್ಲ ಆ ಮೂರ್ತದಾರಿಕ ಸಹಕಾರ ಸಂಘ ಹೊರತೊಂದು ಬರ್ತಿರ್ತಾರೆ ಒಂದು ಕಾರಣ ಒರಿಪರೆ ಆಕೆ ಮನಸ್ಸು ಮಾಡ್ತೀವಿ ಒರಿಪರೆ ಆಗ್ತದೆ ಕೆಲವರು ಅವು ಅಪೇಕ್ಷೆ ಮಾಡ್ತಂದ್ರೆ ಒರಿಪರೆ ಆಗ್ತದೆ ಖಂಡಿತ ಏಳು ಅಭಿನಂದನೆ ಮಾಡ್ಕೊಂಡು ಬಂದ ಈ ಸಂದರ್ಭ ಆ ಮೂರ್ತದ ಕಸುಬು ಹೊರತೊಂದು ಬರ್ತದೆ ಇನ್ನಿನ ಮೂರ್ತ ಬಂದ ಗುಳ್ಳೆರತ್ತ ಅಕ್ಲೆಂದ್ರೆ ಸುರೂತ ಅಭಿನಂದನೆ ತೋಡ ಅಗತ್ಯ ಉಂಟು ಬಂದ ಪಾತ್ರನ್ನು ಕೂಡ ಏಳು ಮುಹೂರ್ತದ ಕಸುಬು ಮಾಡ್ಬೇಕು ಇನ್ನಿಕ್ಕಿಲ್ಲ ಮುಹೂರ್ತದ ಕಸುಬು ಮಾಡ್ಬೇಕು ಅಕ್ಲಕ್ಕೆ ತಿಕ್ಕುನಂಚಿನ ಒಂದು ಸಹಕಾರ ಅಕ್ಲ ತಿಕ್ಕುನ ಗೌರವ ಅವು ಏಪಲ ಕಡಿಮೆ ಬಲ್ಲಿ ಬಂದ ಪಾತ್ರ ಬಹುಶಃ ಇಲ್ಲಿ ಮೂರ್ತಗಾಲ ಕಸು ಮಂತ್ರವು ಅವು ಬೇರೆ ವಿಚಾರ ಮುತ್ತದ ಕಸು ಮಂತ್ರವು ಅವು ಗೌರವದ ವಿಚಾರ ಹತ್ತನ್ನು ಇನ್ನು ಕರೆಕ್ಟ್ ಇತ್ತಲ್ಲ ಆಗ ಆ ಸ್ಥಾನಮಾನವನ್ನು ಬಿಡೋದು ಮರ್ಯಾದಿದ ಪ್ರಶ್ನೆಗಿಂತ ಹೆಚ್ಚಿಗೆ ನಮ್ಮ ಕುಲಕಸು ನಮ್ಮ ಹೊರತತ್ವನ್ನ ದೃಷ್ಟಿದೆ ಆ ಕುಲಕಸು ಹೊರತರ್ಥ ಐಕ್ಯ ನಿಕ್ಲಿಗೆ ವಿಶೇಷವಾದ ಅಭಿನಂದನೆ ಈ ಸಂದರ್ಭ ಇನ್ನು ಒಂದು ಸಾಮಾಜಿಕ ಬದಲಾವಣೆಯ ಕಾಲಘಟ್ಟಗಳು ಆರ್ಥಿಕ ವ್ಯವಸ್ಥೆಗೆ ನಮ್ಮ ಹೆಚ್ಚು ಗಮನ ಕೊಡೋರಿಗೆ ಬಹುಶಃ ಈ ಸಹಕಾರಿ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ 94ರಲ್ಲಿ ರಾಜೇಂದ್ರ ಕುಮಾರ್ ಇವತ್ತು ಸಹಕಾರಿ ಕ್ಷೇತ್ರ ಮುನ್ನಡೆಯುವಂತಹ ಕ್ಷೇತ್ರವಾಗಿ ಬಂದಿದೆ. ಬಹುಶಃ ಆವಾಗಲೇ ಅಧ್ಯಕ್ಷರು ಒಂದು ಮಾತನ್ನು ಹೇಳಿದರು, ನಮ್ಮ ಮೂರ್ತದಾರರ ಸಹಕಾರಿ ಮಹಾಮಂಡಲಕ್ಕೆ ಅದರದೇ ಆದ ಕಟ್ಟಡ ಆಗಬೇಕು ಎನ್ನುವಂಥದ್ದನ್ನು ಹೇಳಿದರು. ಬಹುಶಃ ಇವರು 94ರಲ್ಲಿ ಅಧ್ಯಕ್ಷರಾಗುವಂತಹ ಸಂದರ್ಭದಲ್ಲಿ ಉಭಯ ಜಿಲ್ಲೆಗಳಲ್ಲಿ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳಿದ್ದವು. ಆ ಸಂದರ್ಭದಲ್ಲಿ ಬೆರಳೆಣಿಕೆಯ ಸಂಘಗಳಿಗೆ ಮಾತ್ರ ಸ್ವಂತ ಕಟ್ಟಡಗಳಿದ್ದವು. ಅವರು ಪ್ರೋತ್ಸಾಹವನ್ನು ನೀಡಿ ಇವತ್ತು ಎಲ್ಲ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಹವಾನಿಯಂತ್ರಿತವಾಗಿ ಲಿಫ್ಟನ್ನು ಅಳವಡಿಸಿ ಕಟ್ಟಡಗಳನ್ನು ರಚಿಸಿವೆ. ಅದಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಪ್ರೋತ್ಸಾಹವನ್ನು ಕೊಟ್ಟವರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರು. ಹಾಗೆ ಇವತ್ತು ಸಂಜೀವ ಪೂಜಾರಿಗಳಿಗೂ ಮೂರ್ತದಾರರ ಸಹಕಾರಿ ಮಹಾಮಂಡಲದ ಕಟ್ಟಡ ತಮ್ಮ ಸ್ವಂತ ಕಟ್ಟಡ ಆಗಬೇಕು ಎನ್ನುವಂಥದ್ದನ್ನು ಅವರ ಮಾತಿನಿಂದ ಹೇಳಿದ್ದಾರೆ. ಅದು 1-2 ವರ್ಷದಲ್ಲಿ ಪೂರ್ಣಗೊಳ್ಳುತ್ತದೆ ಎನ್ನುವಂತಹ ಒಂದು ಭರವಸೆಯನ್ನು ನಾನು ಕೊಡಲಿಕ್ಕೂ ಸಂತೋಷ ಪಡ್ತೇನೆ. ಬಹುಶಃ ಅಧ್ಯಕ್ಷರು ಕೊಟ್ಟ ಮಾತು ಅದು ಉಳಿತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಬಹುಶಃ ಈ ಸಮಾಜದ ವ್ಯಕ್ತಿಗಳು ನಮ್ಮಲ್ಲಿ ಗೆಜ್ಜೆಗೇರಿ 4 ವರ್ಷದ ಹಿಂದೆ ಒಂದು ಹಳ್ಳಿ ಪ್ರದೇಶದಲ್ಲಿ ದೇವಸ್ಥಾನವನ್ನು ನಿರ್ಮಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ 4 ವರ್ಷದ ಹಿಂದೆ 8 ದಿವಸ ಪುತ್ತೂರು ಪೇಟೆ ಒಂದೇ ಒಂದು ರೀತಿಯಿಂದ ಎಲ್ಲ ಜನರನ್ನು ತುಂಬಿ ತುಳುಕುವಂತಹ ಕೆಲಸ ಕಾರ್ಯಗಳಾದವು. ಈ ಸಮಾಜದ ವ್ಯಕ್ತಿಗಳು ಉತ್ತರ ಕನ್ನಡ ಇಡೀ 2 ಜಿಲ್ಲೆಗಳ ಎಲ್ಲ ಸಮಾಜ ಬಾಂಧವರು ಸೇರಿಕೊಂಡು ಅಲ್ಲಿ ಮಾಡಿರತಕ್ಕಂತಹ ಜೀರ್ಣೋದ್ಧಾರ ಬ್ರಹ್ಮಕಲಶ ಕೆಲಸ ಕಾರ್ಯಗಳನ್ನು ನೋಡಿದರೆ ಈ ಸಮಾಜದ ವ್ಯಕ್ತಿಗಳು ಹಲವಾರು ಮಂದಿ ಇದ್ದಾರೆ ಎನ್ನುವಂಥದ್ದನ್ನು ನೋಡಬಹುದು. ಬಹುಶಃ ಈ ಕ್ಷೇತ್ರ ಇವತ್ತು ಅಭಿವೃದ್ಧಿಯಾಗಿ ಒಂದು ಜನಪರ ಕ್ಷೇತ್ರವಾಗಿ ಭಕ್ತಿ ಪ್ರಧಾನವಾದಂತಹ ಕ್ಷೇತ್ರವಾಗಿ ಬೆಳಗಿಸಲು ಈ ಸಮಾಜ
ಕೆಲಸ ಕಾರ್ಯ ಮಾಡಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಹಾಗೆ ನಮ್ಮ ಭಾಗದಲ್ಲಿ ಇರತಕ್ಕಂತಹ ಅಲಂಕಾರು ಮೂರ್ತದಾರರ ಸಹಕಾರಿ ಸಂಘ ಬಹುಶಃ 1 ಕೋಟಿಗಿಂತಲೂ ಹೆಚ್ಚಿನ ಲಾಭವನ್ನು ಗಳಿಸಿ ಈ ಭಾಗದಲ್ಲಿ ಹೆಸರನ್ನು ಪಡೆದಕ್ಕಂತಹ ಒಂದು ಸಂಘವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದೆ. ಬಹುಶಃ ಈ ಮೂರ್ತದಾರರ ಮಹಾಮಂಡಲದ ಅಧ್ಯಕ್ಷರಾದ ಸಂಜೀವ ಪೂಜಾರಿ ಅವರು ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡ್ರೆ ಹೊತ್ತಿಗೆ ಮುಂಚಿತವಾಗಿ ಬಂದು ಆ ಒಂದು ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ಒಬ್ಬ ಅಧ್ಯಕ್ಷರಾಗಿದ್ದಾರೆ. ಬಹುಶಃ ಅವರ ಅಧ್ಯಕ್ಷ ಗಾದಿಯಲ್ಲಿ ಈ ಜಿಲ್ಲಾ ಮೂರ್ತದಾರರ ಸಹಕಾರಿ ಮಹಾಮಂಡಲ ಈ ರಾಜ್ಯದಲ್ಲಿ ಹೆಸರುವಾಸಿಯನ್ನು ಪಡೆಯುವಂತಹ ಸಂಸ್ಥೆಯಾಗಿ ಮೂಡಿ ಬರಲಿ ಎಂದು ಆಶಿಸುತ್ತ ಅವಕಾಶ. ಸಹಕಾರಿ ಕ್ಷೇತ್ರದಲ್ಲಿ ರಾಜೇಂದ್ರ ಕುಮಾರ್ ಅವರನ್ನು ಶ್ರೀಮನ್ ವೆಂಕಟರಮಣ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಎಷ್ಟೋ ಬಡವರ ಪಾಲಿಗೆ ಅವರು ದೇವರಾಗಿದ್ದಾರೆ. ಇವತ್ತು ಹಿಂದುಳಿದ ವರ್ಗದವರು ಒಂದು ಸ್ಥಾನಮಾನದಲ್ಲಿ ಇದ್ದಾರೆ, ಒಂದು ಬ್ಯಾಂಕಲ್ಲಿ ಲೋನ್ ಮಾಡ್ತಾರೆ, ಬ್ಯಾಂಕಿನ ವ್ಯವಹಾರ ಮಾಡ್ತಾರೆ, ಉದ್ಯೋಗಗಳನ್ನು ಮಾಡ್ತಾರೆ ಅಂತಾದ್ರೆ ಗೌರವಾನ್ವಿತ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರು ಸ್ವಾಗತವನ್ನು ಮಾಡ್ತಾ ಈಗಾಗಲೇ ನಾನು ಹೇಳ್ತಾ ಯುಟಿ ಖಾದರ್ ಮುಂದುಗಡೆ ನಾನು ಈ ಒಂದು ಮನವಿ ನೀಡಲಿಕ್ಕೆ ನಾನು ಅಪೇಕ್ಷೆ ಪಡ್ತೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಮಾಜಿ ಉಸ್ತುವಾರಿ ಸಚಿವರು ಶ್ರೀ ರಮಣಾಥ್ ರೈ ಅವರು ಕೂಡ ಇರಬೇಕಾಗಿತ್ತು. ಅವರು ಕೂಡ ತುರ್ತು ಕೆಲಸದಲ್ಲಿ ಹೋಗಿದ್ದಾರೆ. ಅದೇ ರೀತಿ ರಾಜೇಶ್ ನಾಯ್ಕರು ಈ ಭಾಗದ ಶಾಸಕರು ಕೂಡ. ಆತ್ಮೀಯರೇ, ವಿಷಯ ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತದಾರರ ಸಹಕಾರಿ ಮಂಡಲ ನಿಯಮಿತ ಬೀಶುರುಡಿ ಸಹಕಾರಿ ಸಂಸ್ಥೆಗೆ ಸ್ವಂತ ಕಟ್ಟಡ ನಿರ್ಮಿಸಲು ನಿವೇಶನ ಮತ್ತು ಕಟ್ಟಡ ನಿರ್ಮಾಣ ಮಾಡಲು ಅನುದಾನ ಒದಗಿಸುವ ಬಗ್ಗೆ. ಯಾಕೆಂದರೆ ನಮ್ಮ ಈ ಸಂಸ್ಥೆ ಕಳೆದ 72 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಈ ಒಂದು ದಕ್ಷಿಣ ಜಿಲ್ಲಾ ಮೂರ್ತದಾರರ ಸಹಕಾರಿ ಮಹಾಮಂಡಲ ಇವತ್ತು ಬಹಳ ಶಕ್ತಿಯುತವಾಗಿ ನಿಂತಿದೆ. ಆದರೆ ನಮಗೆ ಸ್ವಂತ ಕಟ್ಟಡ ಇಲ್ಲ. ಅದರಿಂದ ವಿಧಾನಸಭಾ ಅಧ್ಯಕ್ಷರಾದಂಥ ಸನ್ಮಾನ್ಯ ಯುಟಿ ಖಾದರ್ ಫರೀದ್ರವರ ಮುಖಾಂತರ, ರಮಾನಾಥ್ ರೈ ಅವರ ಮುಖಾಂತರ, ರಾಜೇಶ್ ನಾಯ್ಕರ ಮುಖಾಂತರ ವಿಶೇಷವಾಗಿ ಸಹಕಾರಿ ಸಂಘದ ಭೀಷ್ಮ ಅಂತ ಹೇಳೋದು ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ನಮಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಅವರು ಕೊಟ್ಟಿದ್ದಾರೆ. ಅವರ ಮುಖಾಂತರ ಈ ಮನವಿಯನ್ನು ನಾವು ಸರ್ಕಾರಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಗೆ ನಾವು ಇದನ್ನು ಮನವಿಯನ್ನು ಸಲ್ಲಿಸಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ದೇವೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗದ ಬಿಲ್ಲವ ಸಮಾಜವು ಬಹುಸಂಖ್ಯಾತ ಸಮುದಾಯವಾಗಿದ್ದು, ಗ್ರಾಮಾಂತರಗಳಲ್ಲಿ ಪ್ರಾರಂಭಿಕ ಕುಲಕಸುಬು ಮೂರ್ತದಾರಿಕೆಯನ್ನು ಮಾಡಿಕೊಂಡು ಹಲವಾರು ಕುಟುಂಬಗಳು ಜೀವನ ಸಾಗಿಸುತ್ತಿದೆ. ಅಲ್ಲದೆ 31 ಮುಕ್ತದಾರಿಕಾ ಸೇವಾ ಸಹಕಾರ ಸಂಘಗಳು ಕೂಡ ರಚನೆಯಾಗಿದ್ದು, ತದನಂತರ 19 ಸಂಘಗಳು ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡುತ್ತಾ ದಕ್ಷಿಣ ಕನ್ನಡ ಜಿಲ್ಲಾ ಮುಕ್ತದಾರರ ಮಹಾಮಂಡಲದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಈ ದೇಶಿ ವರ್ಗದವರೇ ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮೊನ್ನೆ ಬಹುಶಃ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿಕ್ಕೆ ಪದ್ಮನಾಭ ಕೋಟಿ ಮತ್ತು ಮಿತ್ರರು ಬಂದಂಥ ಮಿತ್ರರು ಬಂದಂಥ ಸಂದರ್ಭದಲ್ಲಿ ಹೇಳಿದೆ. ಅವತ್ತು ಒಂದು ಇದ್ಮೇಲೆ ಅದು 2 ಟೀಚರ್ ಡೇ, ಮತ್ತು ಈಗ ಬಾಂಬೆಗೆ ಹೋಗಿ ಜಯಕೃಷ್ಣ ನಮ್ಮ ಪರಿಸರ ಪ್ರೇಮಿ ಜಯಕೃಷ್ಣ ಕ್ಷೇತ್ರ ಅವರೊಂದೇ ಹಠ ಇತ್ತು, ಈ ಸಲ ಬರಲೇಬೇಕು, ಅದು ನಾವು ಹೇಗಾದ್ರೂ ಟೆಸ್ಟ್ ಮಾಡ್ತೀವಿ ಅಂತೇಳಿ. ಸೊ ದೇವರು ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಪಡೆಯುವಂಥ ಅವಕಾಶ ಒದಗಿಸಿ ಕೊಟ್ಟಿದ್ದಾನೆ. ಅದಕ್ಕಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತ ಸಹಕಾರಿ ಸಂಘ ಮಹಾಮಂಡಲ ಬಹುಶಃ ನಮ್ಮ ಗೌತಮಂತ ಕೆ ಸಂಜೀವ್ ಪೂಜಾರಿ ಅಧ್ಯಕ್ಷರಾಗಿದ್ದರು. ಎಲ್ಲರ ಸಹಕಾರ ಬರೆದು ಮುನ್ನಡೀತಾ ಇದೆ. ಇವತ್ತಿನ ಈ ಸಂದರ್ಭದಲ್ಲಿ ಅವತ್ತು ಸ್ಥಾಪನೆ ಮಾಡಿದಂಥವ್ರು ನಾನು ಇವತ್ತು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಅವತ್ತಿನ ಕಾಲಘಟ್ಟದಲ್ಲಿ ಸಮಾಜದ ಬಹುತೇಕ ಜನರ ಮೂಲ ಕಸುಬೆ ಅದು ಮೂರ್ತದಾರಿಕೆ ಆಗಿತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಅವತ್ತಿನ ಕಾಲಘಟ್ಟದ ತದನಂತರ ಕೂಡ ಸಮಾಜದ ಎಲ್ಲ ಅಭಿವೃದ್ಧಿಗೆ ಮತ್ತು ಸಮಾಜ ಇರುವಂಥ ಎಲ್ಲ ಇವತ್ತು ಇರುವಂಥ ಸಮಾಜದ ಯುವಕರು ಮತ್ತು ವಿದ್ಯಾರ್ಥಿಗಳು ಇವತ್ತು ಸಮಾಜದ ಮುಖ್ಯವಾಹಿನಿ ಬರಲಿಕ್ಕೆ, ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ಮೂರ್ತದಾರ ಭಾಳಷ್ಟು ಕೊಡುಗೆ ಇತ್ತು, ಅದು ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅವತ್ತಿನ ಕಾಲಕ್ಕೆ ಆ ರೀತಿಯ ಒಂದು ಕಷ್ಟಪಟ್ಟು ಶ್ರಮವಹಿಸಿ ಸ್ವಾಭಿಮಾನ ಮತ್ತು ನೆಮ್ಮದಿ ಬದುಕಾನ ಮುಖಾಂತರ ಬಹುಶಃ ಇವತ್ತು ಆ ಒಂದು ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸಾಮಾನ್ಯರಿಗೆ ಗೌರವದ ಸ್ವಾಭಿಮಾನದ ವ್ಯಕ್ತಿತ್ವ ಕೊಟ್ಟದಿದ್ದರೆ ಅದು ಮೂರ್ತದಾರರಿಗೆ ಮಾಡುವಂಥ ನಮ್ಮ ಸನ್ಮಿತ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಆದ ಕಾರಣ ಬಹುಶಃ ಅವರನ್ನೆಲ್ಲ ನಾವಿವತ್ತು ನೆನಪಿಸಿಕೊಂಡು ತದನಂತರ ಬಂದಂಥ ಅದನ್ನೊಂದು ಒಟ್ಟುಗೂಡಿಸಿ ಅದಕ್ಕೆ ಬೇಕಾಗುವಂಥ ಸಂಘ ಸಂಸ್ಥೆಗಳು ಅವತ್ತಿನ ಕಾಲದಲ್ಲಿ ದಾಮೋದರ ಸ್ವರ್ಣ ಮತ್ತು ಇನ್ನಿತರ ಅದನ್ನು ಆಲೋಚನೆ ಮಾಡಿದಂತ ಹೇಳಿದರೆ
ಅವತ್ತಿನ ಕಾಲದ ಹಿರಿಯರ ದೂರದೃಷ್ಟಿ ಹೇಗಿತ್ತಂತ ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ಸೊ ಅಂಥವರ ಆ ದೊಡ್ಡ ಮಟ್ಟದ ಹಿರಿಯರು ಪ್ರಾರಂಭ ಮಾಡಿದಂಥ ಸಂಘವನ್ನು ತಾವು ಹಂತವಾಗಿ ಇವತ್ತು ಈ ಒಂದು ಸೊಸೈಟಿ ಮುಖಾಂತರ, ಯಾಕಂದ್ರೆ ನಾನು ಅವತ್ತು ಸಣ್ಣದಾಗಿದ್ದೆ, ನಿಮ್ಮ ಮೂರ್ತದಾರಿಗೆ ಹೋರಾಟ ಒಮ್ಮೆ ನಿಷೇಧ ಆಗಿತ್ತು, ಮತ್ತು ಹೋರಾಟ ಆಗುವ ಸಂದರ್ಭ ಸ್ಟೂಡೆಂಟ್ ಲೀಡರ್ ಕೂಡ ಇವತ್ತು ಆಗಿದ್ದೆ. ಹಲವಾರು ನನ್ನ ಪೇಪರ್ನಲ್ಲಿ ಇದನ್ನೆಲ್ಲ ಕೂಡ ಭಾಳಷ್ಟು ನಾನು ಓದ್ತಾ ಇದ್ದೆ. ಬಹುಶಃ ಅದು ಬಂಗಾರಪ್ಪನ ಕಾಲದಲ್ಲಿ ಅದಕ್ಕೆ ಸೊಸೈಟಿ ಮಾಡಿ ನೇರವಾಗಿ ಕೊಡಲಿಕ್ಕೆ ಆಗೋದಿಲ್ಲ, ಸೊಸೈಟಿ ಮುಖಾಂತರ ಕೊಡಬೇಕಂತ ಹೇಳಿಕೊಂಡು ಎಲ್ಲ ಕೂಡ ಸೊಸೈಟಿಯನ್ನು ಇವತ್ತು ರಚಿಸುವಂಥ ಇವತ್ತು ಅವತ್ತಿನ ಕಾಲಘಟ್ಟಕ್ಕೆ ಆಗಿತ್ತು. ತದನಂತರ ತಾವು ಸೊಸೈಟಿಯನ್ನು ತಾವು ಮುಂದುವರಿಸಿಕೊಂಡು ಬಂದು ಈ ಹಂತಕ್ಕೆ ತಾವು ಇವತ್ತು ಬಂದಿದ್ದೀರಿ. ಇವತ್ತಿನ ಆಧುನಿಕ ತಂತ್ರಜ್ಞಾನ ಮತ್ತು ಇವತ್ತಿನ ಪರಿಸರಕ್ಕೆ ಅನುಗುಣವಾಗಿ ನಿಮ್ಮ ಈ ಸಂಘ ಇವತ್ತು ಆರ್ಥಿಕವಾಗಿ ಅದು ನಮ್ಮ ಕಾರ್ಪೊರೇಟ್ ಸೊಸೈಟಿ ಆರ್ಥಿಕ ಅಥವಾ ವ್ಯವಹಾರ ಇರಲಿ ಅಥವಾ ಈ ಒಂದು ಸಂಬಂಧಪಟ್ಟಾಗ ಯಾರು ಮೂರ್ತದಾರಿಕೆ ಮಾಡ್ತಾರೆ ಅವರಿಗೆ ಯಾವ ರೀತಿ ಪರೋಕ್ಷವಾಗಿ ಸಹಕಾರ ಕೊಡ್ಬೋದು, ಇದೆಲ್ಲ ಆಲೋಚನೆ ಇಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸುವಂಥ ಉತ್ತಮವಾದ ಗುಣ ಅದು ಭವಿಷ್ಯದ ದಿನಗಳನ್ನು ಆಲೋಚನೆ ಇಟ್ಟು ತಾವೆಲ್ಲ ಮಾಡ್ತಾ ಇದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಸಂಜೀವ್ ಪೂಜಾರಿ ಅವರಿಗೆ ಸಮಿತಿ ಎಲ್ಲ ಸರ್ವ ಸದಸ್ಯರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸಿ, ಕುಮಾರ್ ಇದ್ದಾರೆ, ಶಿವಕುಮಾರ್ ಇದ್ದಾರೆ ಮತ್ತು ಸಂಜೀವನ್ನ ಈಗಲ್ಲ. ಸಂಜೀವನ್ನ ಬಹುಶಃ ನಾನು ಜನಾರ್ದನ್ ಪೂಜಾರಿ ಜೊತೆ ವಿದ್ಯಾರ್ಥಿಯಾಗಿದ್ದಾಗ ಸತತವಾಗಿ ಜನಾರ್ದನ್ ಪೂಜಾರಿ ಡೈಲಿ ಇವತ್ತು ಸಂಜೀವನ್ನ ಒಂದು ರೈಟ್ ಹ್ಯಾಂಡ್ ಅವರು ಬಹುಶಃ ಆಗೋ ಕೂಡ ಇದೇ ರೀತಿ ಇದ್ದಾರೆ, ಈಗಲೂ ಕೂಡ ನೋಡಲಿಕ್ಕೆ ಅದೇ ರೀತಿ ಇರುವಂಥ ವಿಚಾರ ಇವತ್ತು ಹೆಂಗಾಗಿ ಗಮನವಾಗಿ ಅವರಿಗೆ ಅಪಾರವಾದ ಅನುಭವ ಇದು ಸಾಮಾಜಿಕ ಕ್ಷೇತ್ರದಲ್ಲಿ ಮತ್ತು ಇವತ್ತಿನ ಆ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಅವರಿಗೆ ಕೂಡ ದೊಡ್ಡ ಅಪಾರವಾದ ಅನುಭವ ಇದೆ. ಇದನ್ನು ಉತ್ತಮಗೊಳಿಸಲಿಕ್ಕೆ ನಮ್ಮಿಂದ ಮತ್ತು ಸರ್ಕಾರದ ಏನೆಲ್ಲ ಸಹಕಾರ ಬೇಕು ನೀವು ನಮಗೆ ಸಜೆಸ್ಟ್ ಮಾಡಿ ನಾವು ಮುಂದೆ ನಿಂತು ನಮ್ಮ ಎಲ್ಲ ರೀತಿಯ ಸಹಕಾರನೂ ಖಂಡಿತವಾಗಿ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವು ನಮಗೆ ಬರೀ ಹೇಳಬೇಕಷ್ಟೇ ಈ ಕೆಲಸ ಮಾಡಿ ಅಂತೇಳಿ, ನಾವು ಮುಂದೆ ನಿಂತು ನಿಮ್ಮೆಲ್ಲ ಸೋದರನಾಗಿ ನಿಮ್ಮ ಸನ್ಮಿತರಾಗಿದ್ದು ಪ್ರತಿನಿಧಿಯಾಗಿ ಆ ಕೆಲಸ ನಾವು ಮಾಡಿಕೊಡುವ ಜವಾಬ್ದಾರಿ ಅದು ನಮ್ಮ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥ. ಅದಕ್ಕಾಗಿ ನಾವು ಎಲ್ಲ ರಾಜ್ಯಕ್ಕೆ ಬದುಕಿತ್ತು, ನಾವೆಲ್ಲ ಪಕ್ಷಕ್ಕೂ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದುಕೊಂಡು ಎಲ್ಲರ ಸಹಕಾರ ನಾವಿವತ್ತು ಪಡೆದುಕೊಂಡು ನಮಗೆ ಬಹುಶಃ ಮೂರ್ತದಾರಿಕೆ ಹಿತರವೇ ನಮ್ಮೆಲ್ಲರ ಮುಖ್ಯ ಉದ್ದೇಶ ಅಂತ ಹೇಳಿಕೊಂಡು ನಾವು ಕೆಲಸ ಪ್ರಾಮಾಣಿಕತೆಯಿಂದ ಮಾಡ್ತೇವೆ ಅಂತ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಈಗ ನಿಮಗೆ ಹೊಸ ಕಟ್ಟಡ ಹಾಕಬೇಕಂತ ದೊಡ್ಡ ಕನಸು ಆಸೆ ಇದೆ, ಅದು ಅತ್ಯುತ್ತ. ಯಾಕೆಂತ ಹೇಳಿದರೆ ಇವತ್ತು ಹೊಸ ನೀವೆಲ್ಲ ಆಲೋಚನೆ ಮಾಡ್ಬೋದು, ಸಂಜೀವ್ ಪೂಜಾರಿ ಅವರು ಇವತ್ತು ಬಂದು ಹೊಸ ಕಟ್ಟಡಕ್ಕೆ ಅವರಿಗೆ ಮತ್ತು ಸಮಿತಿಯ ಸದಸ್ಯರಲ್ಲ, ಇದರಿಂದ ಅವರಿಗೆ ಆಗಲಿ ಸಮಿತಿಯ ಸದಸ್ಯರಾಗಲಿ ಅಥವಾ ಸಂಘದ ಸದಸ್ಯರಾಗಿದ್ದು ಏನು ಪ್ರಯೋಜನ ಇಲ್ಲ. ಇವತ್ತು ಹಠ ಹಿಡಿದು ಜಾಗ ಮಾಡುವಂಥದ್ದು ಏನಾದರೂ ತನ್ನ ಕಟ್ಟಡ ಕಟ್ಟುವಂಥದ್ದು ಇದು ಯಾವುದಂತ ಹೇಳಿದರೆ ಇದು ಭವಿಷ್ಯ ಜನಾಂಗಕ್ಕೆ ದೊಡ್ಡ ಮಟ್ಟ ಆಸ್ತಿ ಮತ್ತು ಸಂಪತ್ತಾಗಿ ಅವರು ನಿರ್ಮಾಣ ಇವತ್ತು ಮಾಡಿ ಕೊಡ್ತಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯದ ಜನಾಂಗಕ್ಕೆ ಇವತ್ತು ಸಂಪತ್ತಾಗಿ ಇವತ್ತು ನಿರ್ಮಾಣ ಇವತ್ತು ಮಾಡುವಂಥದ್ದು. ಈಗ 2-3 ಕೋಟಿ ಖರ್ಚು ಮಾಡೋದು ಕೂಡ ಸಣ್ಣ ಮಕ್ಕಳು ದೊಡ್ಡವರಾಗೋದು 30-40 ಕೋಟಿ ರೂಪಾಯಿ ಆಸ್ತಿಯಾಗಿ ಇವತ್ತು ಪರಿವರ್ತನೆ, ಕ್ಯಾಪಿಟಲ್ ಅಸೆಟ್ ಆಗಿ ಇವತ್ತು ಪರಿವರ್ತನೆ ಇವತ್ತು ಆಗ್ತದೆ. ಆ ಉದ್ದೇಶದಿಂದ ಅದನ್ನು ಅವ್ರು ಇವತ್ತು ಮಾಡ್ತಾರೆ. ಆದ ಕಾರಣ ನಾವು ನನಗೆ ಗೊತ್ತಿಲ್ಲ ನೀವು ಸ್ಥಳ ಮರ್ಕೊಂಡಿದ್ದೀರಾ ಇಲ್ವಾ, ಗುರುತಿಸಿಕೊಂಡಿದ್ದೀರಾ ಎಲ್ಲಿ ತಾವನ್ನು ನೋಡಿದ್ದೀರಾ, ಆ ಸ್ವರ್ಣ ನಂಬರ್ ಕೊಡಿ. ನಾನು ಕೂಡ ನಮ್ಮ ಕಂದಾಯ ಸಚಿವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅದನ್ನು ಬಹುಶಃ ನಾವು ರೆಕಮೆಂಡ್ ಮಾಡಿ ಅಲ್ಲಿಂದ ನೇರವಾಗಿ ಎಲ್ಲಿಗೆ ಬಂದು ಅದನ್ನು ಮುಂದುವರಿಸಿಕೊಂಡು ಕೆಲಸವನ್ನು ನಾವು ಆದಷ್ಟು ಬೇಗನೆ ನಾವು ಇವತ್ತು ಪ್ರಾರಂಭ ಮಾಡುವ. ಅದಕ್ಕಾಗಿ ಜಾಗ ಗುರುತಿಸಿಕೊಳ್ಳುವ ಸಂದರ್ಭದಲ್ಲಿ ಅದು ಸಿಕ್ಕುವಂಥ ಜಾಗವನ್ನು ಗುರುತಿಸಿಕೊಳ್ಳಿ. ಇಲ್ಲಿ ಸಿಕ್ಕದಂಥ ಜಾಗ ಗುರುತಿಸಿದ್ದೀವಿ 2 ವರ್ಷ ಆದರೂ ಸಿಕ್ಕುವುದಿಲ್ಲ, ಮತ್ತೆ ರಿಟರ್ನ್ ಇನ್ನೊಮ್ಮೆ ಬರುವುದು. ಅದಕ್ಕೆ ನೋಡುವಾಗ ಯಾವುದು ಸಾಧ್ಯ ಇದೆ ಸಿಕ್ಕಲಿಕ್ಕೆ ಅಂಥದ್ದನ್ನು ಕೊಟ್ಟರೆ ಬೇಗ ಬಂದು ಮುಟ್ಟುವಂಥ ಕೆಲಸ ಇದು ಆಗ್ತದೆ. ಯಾಕಂತ ಹೇಳಿದರೆ ಗೌರ್ಮೆಂಟ್ ಕೆಲಸ ಅಂದರೆ ಇದು ಬಸ್ ಇದ್ದಾಗೆ ಅದು ಹೊರಡ್ತದೆ, ಯಾವಾಗ ಬಂದು ಮುಟ್ತದೆ ಗೊತ್ತಿಲ್ಲ, ಅಲ್ಲಿ ಬ್ರೇಕ್ ಫೇಲ್, ಟೈರ್ ಪಂಚರ್ ಆಗ್ತದೆ, ದೂಡಿ ಒಮ್ಮೆ ಮುಟ್ಟಿಸ್ಬೇಕು. ಆಗ ಆ ಒಂದು ಕೆಲಸ ಬಹುಶಃ ನಿಮ್ಮಿಂದ ಆಗಬೇಕು. ಮತ್ತು ಒಂದು ಹಠ ಬೇಕು, ಇದರಲ್ಲಿ ಛಲ ಬೇಕು. ಯಾಕೆ ನಾನು ಯಾವಾಗ ನೋಡಿ ತುಂಬ ಜನ ಭಾಳ ಕನಸಿನ ಮುಖಂಡ ಮುಂದೆ ಬರ್ತಾರೆ, ಅಧ್ಯಕ್ಷ ಆಗೋದು ಭಯಂಕರ ಒಂದು ಸ್ಪಿರಿಟ್, ಅದು ತೆಗೆದು ಆಗಬೇಕಂತ 6 ತಿಂಗಳು ಹೋಗಿ ಸೈಯರ್ ಮಾರಿ ಬೇರೆ ಬೋರ್ಡ್ ಅಂತ ಅವ್ನು ಮತ್ತೆ ಸುಮ್ಮನೆ ಕೂತ್ಕೊಂಡು ಒಂದು 2 ವರ್ಷ ಆಗಿ ಹೋಯಿತು, ಹೊಸ ಅಧ್ಯಕ್ಷರು ಬರೋದು, ಅವರೊಂದು ಟೀಮಾಗಿ ಅವ್ರಿಗೊಂದು ಹೊಸ ಸ್ಪಿರಿಟ್, ಅವರು ಮತ್ತೆ ಸ್ಟಾರ್ಟ್ ಮಾಡೋದು. ಅವನೊಂದು 8 ತಿಂಗಳು ಸುತ್ತಿ ಸಾಕಿದ್ರೆ ಸಾಹಿತ್ಯ ಒಂದು ಆಪರಣ ವಿಷಯನ ತಂದು ಇವನು ಬಿಟ್ಟು ಬಿಡೋದು ಇನ್ನೊಬ್ಬೆ. ಅದಾಗೋದಿಲ್ಲ. ನೀವೊಮ್ಮೆ ಪ್ರಾರಂಭ ಮಾಡಿದರೆ ಅದು ಹಠ ಬಿದ್ದು ಅದು ಮುಟ್ಟುವ ತನಕ ಅದನ್ನು ಮುಟ್ಟಿಸುವಂಥ ಕೆಲಸ ಮತ್ತು ಹೋರಾಟ ಮತ್ತು ಜವಾಬ್ದಾರಿ ನಿಂದಾದರೆ ನಿಮ್ಗೆ ಖಂಡಿತವಾಗಿ ಕೆಲಸ ಆಗೇ ಆಗ್ತದೆ. ಬಹುಶಃ ಈ ಒಂದು ಬ್ಯಾಂಕ್ ಜಿಲ್ಲೆಯಲ್ಲಿ ಬಂದಾಗ ಲಾಸ್ ಬರ್ತಂಗ ಬ್ಯಾಂಕ್ನು ಒಬ್ಬ ಎಲ್ಲಿಯ ರೂಮುಡು ಮಾನ್ಯ ರಾಜೇಂದ್ರ ಕುಮಾರ್ನ ದಿವ್ಯಾಸ್ತರು ದೀಪ ಬತ್ತ ಉದ್ಘಾಟನೆ ಅಪ್ಪಗ ಉದ್ಘಾಟನೆ ಮಂಟನಪ್ಪಗ ತೂನಗ ಎಲ್ಲ ಉದ್ಘಾಟನೆ ಅಂಚಿನ ಒಂದು ವ್ಯವಸ್ಥೆ ನಾನು ಮಂತೇರು ಅಪ್ಪಗ ಎಂಗ್ಲಿಗೆ 1 ಲಕ್ಷ ರೂಪಾಯಿ ಕೊರಿರು ಅಪ್ಪಗನೇ ಅದು ಎಂಗ್ಲಿ 1 ರೂಪಾಯಿಲ ಇಜ್ಜಾನೆ 1 ಲಕ್ಷ ಕೊರ್ದುವನ್ನು
ಕೊರ್ದಂಚಿನ ಬ್ಯಾಂಕ್ ಇನ್ನು ಬಹುಶಃ 30 ಕೋಟಿ ವ್ಯವಹಾರ ಮಂತದ್ದು ಒಂಜಿ ಎಡ್ಡ ಸ್ಥಿತಿ ಬೈದು ಅಂಚನೆ ಇಡೀ ಜಿಲ್ಲೆದ 31 ಸೊಸೈಟಿದ ಸಂಪರ್ಕ ಜನ ಬೇತೆ ಬೇತೆ ರೀತಿ ಸೊಸೈಟಿ ಪೂರ ಇನ್ನು ಮಹಾಮಂಡಲದ ಅಡಿಗೆ ಕಾಣುತ್ತದೆ ಮಾತೆಲ್ಲ ಇನ್ನು ಬಹುಶಃ ಆಲಂಗಾರ ಸೊಸೈಟಿದಾಗ 5 ಬ್ರಾಂಚ್, ಉಪ್ಪಿನಂಗಡದಾಗ 5 ಬ್ರಾಂಚ್, ಅಂಚನೆ ಸಜಿಪಮ್ಮನದ 17 ಬ್ರಾಂಚ್, ಬೇತೆ ಬೇತೆ ಹೆಚ್ಚೆಚ್ಚ ಬ್ರಾಂಚ್ ಅಂತ ಇನ್ನು ಜಿಲ್ಲೆಗೆ ಒಂದು ಬಲಿಷ್ಠ ಸಹಕಾರಿ ಸಂಸ್ಥೆ ಅದು ಬೋಲಿನ ಬಹುಶಃ ಇನ್ನು ಮಾತೆಲ್ಲ ಎತ್ತದ ಇನ್ನು ಗಣ್ಯನ ಎದುರು ನಿಕ್ಲೆಗೆ ಇನ್ನಾಗಲೇ ಆಶ್ವಾಸನೆ ಕೊಡಿ ನನಗೆ ಸ್ವಂತ ಕಟ್ಟಡ ಬೋರ್ಡು ಬಂದ ಇನ್ನು ಬಹುಶಃ ರಾಜೇಂದ್ರ ಬಂಟ್ವಾಳ ಬಂದಿದೆ ನಿಕ್ಲೆ ಸ್ವಂತ ಜಾಗದಲ್ಲಿ 10 ಲಕ್ಷ ರೂಪಾಯಿ ಬಂದು ಇನ್ನು ಬಹುಶಃ ನಿಕ್ಲಿ ಕೆಲಸ ಶುರು ಮಾಡ್ತೇವೆ ಒಂದು 6-12 ಯಾನಂತ ಬಿಡ್ಪ ಒಂದು ಜನಲತ್ತು ಆದ ಬೆರಿಪತ್ತದು ಕಾದಾರ ಬೆರಿಪತ್ತದು ನೇಕು ಓಟ್ನ ಜಾಗ ಎತ್ತೊಂದು ಕೆಲಸ ಎನ್ನ ಜವಾಬ್ದಾರಿ ಪಂಡಿದು ಹೆಚ್ಚಿಗೆ ಪಾತ್ರ ಬಹುಶಃ ಒಂದು ಭಾಷಣ ಸಮಯ ಆಗ್ತದೆ ಇನ್ನು ಬಹುಶಃ ಹೆಂಗೆ ಮಾತ ಗಣ್ಯರ್ಲ ಬರ್ತದೆ ಎಡ್ಡೆ ಪಾತ್ರ ಬಂದು ಕೊಡ್ತದೆ ನಿಕ್ಲೆ ಮಾತೆರೆಗಳ ಅಭಿನಂದಿಸಲಿ 5 ಲಕ್ಷ ಇನ್ನು ಗಣ್ಯಾತಿ ಮಾತೆಲ್ಲ ಬರ್ತದೆ ಈತು ಹೊರತು ಕುಲ್ಲೋಡು ನಂಡ ನಿಖಿಲ ಒಂದು ಸಹಕಾರನು ನಿನ್ನೊಂದು ಬಿಸಿ ರೋಡು ಶ್ರೀಯುತ ಕೆ ಸಂಜೀವ ಪೂಜಾರಿ ಹಾಗೆಯೇ ಈ ಒಂದು ಸಭಾ ಕ್ರಮಕ್ಕೆ ಬಂದು ವಿಶೇಷ ಮೆರುಗನ್ನು ಕೊಟ್ಟಂತಹ ವಿಶೇಷ ಅಭ್ಯಾಗತರು ಅತಿಥಿಗಳು ಆಗಿರುವಂತಹ ಸನ್ಮಾನ್ಯ ಶ್ರೀಯುತ UT ಖಾದರ್ ಸರ್